ನೋಡಿ, ಇತ್ತೀಚೆಗಂತೂ ಸರ್ಕಾರದ ಇಲಾಖೆಗಳಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಲಂಚಾವತಾರ ಬೆಳಕಿಗೆ ಬರ್ತಾನೆ ಇದ್ದಾವೆ. ಈಗ ನಾನು ಹೇಳುವಂಥ ಸ್ಟೋರಿಯನ್ನು ಅರಣ್ಯ ಸಚಿವರಾದಂಥ ಈಶ್ವರ ಖಂಡ್ರೆ ಅವರು ನೋಡಲೇಬೇಕು. DCM DK ಶಿವಕುಮಾರ್ ಅವರ ತವರು ಜಿಲ್ಲೆ ಇದೆಯಲ್ಲ ರಾಮನಗರ, ಅಲ್ಲಿನ ಲಂಚಾವತಾರ ಹೆಂಗಿದೆ ನೋಡಿ. ಅರಣ್ಯ ಇಲಾಖೆಯಲ್ಲಿ ಆಗ್ತಾ ಇರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ರಾಮನಗರ ಉಪವಲಯ ಅರಣ್ಯಾಧಿಕಾರಿ ರಾಜಶೇಖರ್ ಅಂತ ಇವರ ಲಂಚ ಬಾಕತನ ಹೆಂಗಿದೆ ಅಂತ ಅಂದರೆ, ರಾಜಾರೋಷವಾಗಿ ಲಂಚಕ್ಕೆ ಬೇಡಿಕೆ ಇಡೋದು. ಯಾವುದಕ್ಕೆ? ಮರ ಸಾಗಿಸೋಕ್ಕೆ, ಅದು ಮಂತ್ಲಿ ಪೇಮೆಂಟು. ಪ್ರತಿ ವಾಹನಕ್ಕೆ ತಿಂಗಳಿಗೆ 5,000 ರೂಪಾಯಿ ಕೊಡಲೇಬೇಕಂತೆ. ಕೊಡಲಿಲ್ಲ ಅಂತಂದರೆ ಆ ಚಾಲಕರ ಮೇಲೆ ಕೇಸ್ ಹಾಕ್ತಾರಂತೆ. ಈಗ ಈ ಅಧಿಕಾರಿಯ ವಿರುದ್ಧ ಯುವ ರಕ್ಷಣಾ ಸಮಿತಿ ಅಧ್ಯಕ್ಷ ಕುಮಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಮನಗರ ಅರಣ್ಯ ಸಂರಕ್ಷಣಾಧಿಕಾರಿಗೆ ರಾಮಕೃಷ್ಣಪ್ಪ ಅವರಿಗೆ ದೂರು ಕೊಟ್ಟಿರೋದು. ಈ ಅರಣ್ಯಾಧಿಕಾರಿ ರಾಜಶೇಖರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಕೂಡ ಲಭ್ಯ ಆಗಿದೆ. ಅಂದರೆ ಮಂತ್ಲಿ ಪೇಮೆಂಟು 5,000 ರೂಪಾಯಿ ಒಂದು ಗಾಡಿಗೆ ಮರ ಸಾಗಿಸ್ಬೇಕು ಅಂತಂದರೆ, ಹಾಗೇನಾದರೂ ಮಾಡಲಿಲ್ಲ ಅಂತಂದರೆ ಇಲ್ಲದೇ ಇರೋ ವಿಚಾರನೆಲ್ಲ ಹಾಕ್ಬಿಟ್ಟು ಕೇಸ್ ಹಾಕ್ಬಿಟ್ಟು ಚಾಲಕರನ್ನು ಒದ್ದೊಳಗಾಗ್ತೀನಿ ಅಂತ ಎದುರಿಸ್ತಾನಂತೆ. ನೋಡಿ, ನೀವು ಡ್ರೈವರ್ ಕೈ ಎತ್ತಾಗಿಲ್ಲ, ನಿಮ್ ರೇಂಜ್ ಇಲ್ಲ. ಯಾರು ಓಡಿಸ್ತಾ ಇಲ್ಲ, ನಿಮ್ ರೇಂಜ್ ಇಲ್ಲ, ಇದು ಹೊಡೆಯಾಗಿಲ್ಲ. ವಲಯ ಅರಣ್ಯಾಧಿಕಾರಿ ರಾಜಶೇಖರ್ ಅವ್ರ ಮೇಲೆ ದೂರು ಕೊಟ್ಟಿದ್ದೀವಿ, ದೂರು ಅರ್ಜಿಯನ್ನು. ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಅವ್ರ ವ್ಯಾಪ್ತಿಗೆ ಬರದೇ ಇರೋಂಥದ್ದು ಹೆಜ್ಜಲ ಚೆಕ್ ಪೋಸ್ಟ್ ಹತ್ರ ಮೇನ್ ರೋಡಲ್ಲಿ ಗಾಡಿ ಹಿಡ್ದು, ಸೌದೆ ಗಾಡಿ ಹಿಡ್ದು ಅವ್ರ ವ್ಯಾಪ್ತಿಗೆ ಬರೋದೇ ಇಲ್ಲ. ಅದು ಸೌದೆ ಗಾಡಿ ಹಿಡಿದು ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ. ಅದು ಕೂಡ ನನ್ನ ಹತ್ರ ಆಡಿಯೋ ಇದ್ದಾವೆ ಮತ್ತು ವಿಡಿಯೋ ಇದ್ದಾವೆ. ಸಾರ್ವಜನಿಕರು ಪೊಲೀಸ್ ಅಧಿಕಾರಿಗಳಿಗೆ ಹೊಡೆಯೋಂಥ ರೈಟ್ಸ್ ಇಲ್ಲ. ಇವರು ಕೊಳಪಟ್ಟಿ ಕೈ ಮಾಡೋಂಥದ್ದು ಮತ್ತು ಹೊಡೆಯೋಂಥದ್ದು, ದುಡ್ಡು ಕೇಳೋಂಥದ್ದು ಇವೆಲ್ಲನೂ ಮಾಡಿದ್ದಾರೆ ಸರ್. ದೂರ ಯಾರು ಕೊಟ್ಟಿದ್ರಿ ಸರ್? ಏನಂದ್ರು ದೂರಲ್ಲಿ? ರಾಮಕೃಷ್ಣಯ್ಯ ಸರ್ ಕೊಟ್ಟಿದ್ದೀವಿ. ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ವ್ಯಕ್ತಿದು ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿ ತುಂಬ ಒಂದು ದೌರ್ಜನ್ಯ ಆಗಿದೆ. ಮೇಲಿನ ಅಧಿಕಾರಿಗಳಿಗೆ ಮತ್ತು ಅವ್ರ ಕೆಳಗಂಟ ಇರೋಂಥ ಸಿಬ್ಬಂದಿಗಳಿಗೆ ತುಂಬ ಟಾರ್ಚರ್ ಕೊಡೋದು, ಪಬ್ಲಿಕ್ ಕೇಳೋದು. ಕೆಲವು ದಲಿತ ಪರ ಸಂಘಟನೆ ಇವ್ರನ್ನ ಇಟ್ಕೊಂಡು, ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಇಟ್ಕೊಂಡು, ಮತ್ತು ಕೆಲವು RTI ಕಾರ್ಯಕರ್ತರನ್ನ ಇಟ್ಕೊಂಡು ಇವರು ಎದುರಿಸೋಂಥದ್ದು ಇವೆಲ್ಲನೂ ಮಾಡ್ತಾರೆ ಸರ್. ಏನಿದೆ ಆಡಿಯೋದಲ್ಲಿ? ಯಾರ ಹತ್ರ ದುಡ್ಡು ಕೇಳೋದು, ಯಾವ ಥರ ಏನಿದೆ ಸರ್? ಪಬ್ಲಿಕ್ ಹತ್ರ ಕೇಳಿರೋದು ಸರ್. ದುಡ್ಡು ಇಷ್ಟೇ ಕೊಡಬೇಕು, ಇದೇ ಥರ ಕೊಡಬೇಕು. ಅವರು ಎಲ್ಲೆಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಕೆಲಸ, ಅಲ್ಲೆಲ್ಲ ಕೂಡ ದುಡ್ಡು ಎಲ್ಲ ಇದೇ ಮಾಡಿದ್ದಾರೆ. ಅದೆಲ್ಲ ಫುಲ್ ಆಡಿಯೋದಲ್ಲಿ ಇದೆ. ಆಮೇಲೆ ಇದರಲ್ಲಿ ಸ್ಕ್ವಾಡ್ಗೂ ಕೂಡ ದುಡ್ಡು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ದುಡ್ಡು ಕೊಡ್ತಾ ಇದೀವಿ, ಮತ್ತು ಕೆಲವರು ಪೊಲೀಸ್ನವ್ರಿಗೂ ಕೊಡ್ತಾ ಇದೀವಿ ಅಂತ ಎಲ್ಲ ಹೇಳಿದ್ದಾರೆ ಸರ್. ಈಗ ನೀವು ದೂರ ಏನಂತ ಕೊಟ್ಟಿದ್ದೀರಿ ಸರ್? ಯಾವ ರೀತಿ ಕ್ರಮ ಮಾಡಬೇಕು ಅಂತ ಸರ್? ಇವ್ರ ವಿರುದ್ಧ ಈ ಥರ ಎಲ್ಲ ಕೇಳಿದ್ದಾರೆ. CD ಕೊಟ್ಟಿದ್ದೀವಿ. ಈ ಥರ ಎಲ್ಲ ದುಡ್ಡೆಲ್ಲ ಕೇಳಿದ್ದಾರೆ ಪಬ್ಲಿಕ್ ಹತ್ರ. ಮತ್ತು ಕಳ್ಳ ಸಾಗಾಣಿಕೆ, ಕೆಲವರು ಲೋಕಲರ್ನ ಹುಡುಗರನ್ನ ಇಟ್ಕೊಂಡು, ಎಲ್ಲ ದಲಿತ ಹುಡುಗರನ್ನ ಇಟ್ಕೊಂಡು ಅವ್ರ ಮೇಲೆ ಕೂಡ ಅವ್ರನ್ನ ಉಪಯೋಗಿಸ್ಕೊಂಡು ಇವರು ದುಡ್ಡು ಕಲೆಕ್ಷನ್ ಮಾಡೋದು ಎಲ್ಲನೂ ಮಾಡ್ತಾರೆ ಸರ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್ ಫೋನ್ ಸಂಪರ್ಕದಲ್ಲಿ. ಪ್ರವೀಣ್, ಈ ರಾಜಶೇಖರನ ಲಂಚಾವತಾರ ಯಾವಾಗಿಂದ ಆಗ್ತಾ ಇದೆ ಅಂತ ಹಿಂಗೆ, ಜೊತೆಗೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ, ಕ್ರಮದ ಭರವಸೆ ಸಿಗ್ತಾ ಇದೆಯಾ? ಯಾವ ಹಂತದಲ್ಲಿದೆ ಆ ಕ್ರಮ? ಖಂಡಿತ ಶ್ರದ್ಧೆ, ಏನಂತಂದ್ರೆ ರಾಮನಗರ ಉಪ ವಲಯ ಅರಣ್ಯಾಧಿಕಾರಿ ರಾಜಶೇಖರ್ ಅವರ ಲಂಚಾವತಾರ ಇದೀಗ ಬಹಿರಂಗವಾಗಿರುವಂತದ್ದು. ರಾಜಾರೋಷವಾಗಿ ಲಂಚವನ್ನ ಕೇಳುವಂತದ್ದು. ಬಹಳ ಪ್ರಮುಖವಾಗಿ ಈತ ಮತ್ತೊಂದು ಏನಂತಂದ್ರೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಆಪ್ತನ ಅಂತೇಳಿ ಎಲ್ಲಾ ಕಡೆ ಹೇಳ್ಕೊಂಡು ಈ ರೀತಿ ಲಂಚವನ್ನ ಕಲೆಕ್ಟ್ ಮಾಡುವಂತದ್ದು. ಅಂದ್ರೆ ಪ್ರತಿ ಗಾಡಿ ಹೋದಂತ ಸಂದರ್ಭದಲ್ಲಿ ಏನು ಹೈವೇಲ್ ಆಗಿರ್ಬೋದು, ಹೊರಗಡೆ ಓಡಾಡುವಂತ ಸೌದೆ ತುಂಬಿಕೊಂಡು ಓಡಾಡುವಂತ ಲಾರಿಗಳಿಗೆ ಪ್ರತಿ ತಿಂಗಳು 5,000 ಮಂತ್ಲಿ ಫಿಕ್ಸ್ ಮಾಡುವಂತದ್ದು. ಯಾವ ಲಾರಿ ನಂಬರ್ನ ಕೊಟ್ರೆ ಮಂತ್ಲಿ ಫಿಕ್ಸ್ ಮಾಡ್ಕೊಂಡು ಆ ನಂಬರ್ನ, ಲಾರಿಯನ್ನ ಯಾವುದೇ ಕಾರಣಕ್ಕೂ ಈ ರಾಜಶೇಖರ್ ಹಿಡಿಯೋದಿಲ್ಲ. ಆದ್ರೇನಾದ್ರೂ ಅತಿಕ್ರಮವಾಗಿ ಏನಾದ್ರೂ ಓಡಾಡುವಂತ ಸಂದರ್ಭದಲ್ಲಿ ಆದ್ರೆ ಆ ಲಾರಿನ ಹಿಡಿದು ಲಕ್ಷ ಗಟ್ಟಲೆ ಫೈನ್ ಅನ್ನು ಹಾಕುವಂಥದ್ದು. ಜೊತೆಗೆ ಹೆದ್ದಾರಿಯಲ್ಲಿ 2 ವೀಲರ್ಗೆ ನಿಷೇಧ ಇದ್ರು ಕೂಡ ಹೆದ್ದಾರಿಯಲ್ಲಿ ಹೋಗಿ 2 ವೀಲರ್ ನಲ್ಲಿ ರೈಡ್ ಮಾಡುವಂತದ್ದು. ಈತ ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ಆ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡುವಂತ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತ. ಈ ಸಂಬಂಧಪಟ್ಟಂತೆ ಈಗ ಯುವರಕ್ಷಣಾ ವೇದಿಕೆ ಅಧ್ಯಕ್ಷ ಕುಮಾರ್ ಅವರು DCF ರಾಮಕೃಷ್ಣ ಅವರಿಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ಈತನ ಲಂಚಾವತಾರದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಜೊತೆಗೆ ವಿಡಿಯೋ ಆಡಿಯೋಗಳನ್ನ ಕೊಟ್ಟು ಈತನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುವಂತದ್ದು. ಸದ್ಯ ರಾಮಕೃಷ್ಣಪ್ಪನವರು ಕೂಡ ದೂರನ್ನ ಪಡೆದುಕೊಂಡು ಪರಿಶೀಲನೆ ಮಾಡ್ತಾರೆ. ಅಂತಂದ್ರೆ ಬಹಳ ಪ್ರಮುಖವಾಗಿ ಈತ ಬೇರೆ ಅಧಿಕಾರಿ ಅಂದ್ರೆ ಜೊತೆಗೆ ಮೇಲಿನ ಅಧಿಕಾರಿಗಳೇನಾದ್ರು ವಿರುದ್ಧ ಕ್ರಮಕ್ಕೆ ಏನಾದ್ರು ಮುಂದಾದಂತ ಸಂದರ್ಭದಲ್ಲಿ ಬೇರೆಯವ್ರನ್ನ ಎತ್ಕಟ್ಟಿ ಅವರ ವಿರುದ್ಧ ಕೂಡ ದೂರನ್ನ ಕೊಡುವಂತ ಕೆಲಸಗಳನ್ನ ಈತ ಮಾಡ್ತಾ ಇದ್ದಾನೆ. ರಾಜಾರೋಷವಾಗಿ ಲಂಚವನ್ನ ಕಲೆಕ್ಟ್ ಮಾಡುವಂತದ್ದು ಈತನ ಪ್ರವೃತ್ತಿಯಾಗಿದೆ. ಬೇರೆಯವ್ರನ್ನ ಬಳಕೆ ಮಾಡ್ಕೊಳ್ಳೋದು, ಜೊತೆಗೆ ಖಾಸಗಿ ವಾಹನವನ್ನ ಬಳಕೆ ಮಾಡ್ಕೊಂಡು ಈತ ಲಂಚವನ್ನ ಕೇಳುವಂತದ್ದು. ಲಂಚ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಲಕ್ಷ ಫೈನ್ ಅನ್ನ ಹಾಕಿ, ಜೊತೆಗೆ ಒಂದೇ ನಂಬರ್ನ ಪರ್ಮಿಟ್ ನಲ್ಲಿ 2
ಪರ್ಮಿಟ್ ಅನ್ನ ಕೊಡುವಂತ ಕೆಲಸ ಈತ ಮಾಡ್ತಾ ಇದ್ದಾನೆ. ಸದ್ಯ ಈತನ ವಿರುದ್ಧ ಈಗ ದೂರನ್ನ ಕೊಟ್ಟಿರುವಂತ ದೂರನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಡಿಸಿಪಿ ಅವರು. ಶರತ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ. ನೋಡಿ, ಒಂದು ಕಡೆ ವಿಡಿಯೋ ನೋಡ್ತಾ ಇದ್ದೀರಲ್ವಾ ಯಾವ ರೀತಿಯಾಗಿ ದರ್ಪ ತೋರಿಸ್ತಾ ಇದ್ದಾರೆ ಅಂತ. ಮತ್ತೊಂದು ಕಡೆ ಒಂದು ಆಡಿಯೋ ಇದೆ. ಆ ಆಡಿಯೋದಲ್ಲಿ ಲಂಚಬಾಕ ರಾಜಶೇಖರ್ ಮತ್ತು ಲಾರಿ ಮಾಲೀಕ ಮಾತನಾಡಿರೋದು. ಆ ಆಡಿಯೋ ಕೇಳಿಸ್ಕೊಳ್ಳಿ. ಕಲ್ಲಿಂಗಡಿ ಒಂದಕ್ಕೆ ಕಬ್ಬಳಮ್ಮ ಗಾಡಿ ಅಂತ ಇತ್ತು ಕನಕಪುರದ್ದು. ಯಾವಾಗ ಕತ್ತೋಡಿಯನ್ನು ಲೋಕೇಶ್ ಅಂತ ಡೆಪ್ಟಿ ಡೈರೆಕ್ಟರ್ ಇದು ಹೇಳಿದ್ದ, ಕತ್ತೋಡಿ ಬೇಡ ಒಂದು ಸ್ವಲ್ಪ ನೋಡ್ಕೊಂಡು ಹೋಗು ಅಂತ. ಕತ್ತೋಡಿದ್ದ ಒಂದು ದಿವಸ ಹೋಗಿ ಜಿಗಣಲ್ಲಿ ಇಟ್ಕೊಂಡು 8 ಲಕ್ಷ ಪೆನಾಲ್ಟಿ ಹಾಕ್ಬಿಟ್ಟ. ಗಾಡಿ ವ್ಯಾಲ್ಯೂನೇ 5 ಲಕ್ಷ, 1 ಲಕ್ಷ ಗ್ರಾಂಟ್ ವ್ಯಾಲ್ಯೂ 6 ಲಕ್ಷ. ಅವ್ನು ಗಾಡಿನೇ ಬಿಟ್ಟು ಹೋಗ್ಬಿಟ್ಟ. ಇವತ್ತು ಸ್ಟೇಷನಲ್ಲಿ ಬಿದ್ದದೆ. ಅರ್ಥ ಆಯ್ತಾ? ಗಾಡಿನೂ ಬಿಡಿಸ್ಕೊಳ್ಳಿಲ್ಲ, ಕಲ್ಲು ಬಿಡಿಸ್ಕೊಳ್ಳಿಲ್ಲ, ಒಂಟೆ ಹೋದ ಅವನು. ಹಂಗೆ ಎಲ್ಲ ನೀನು ಉಳಿಬೇಕು, ಎಲ್ಲರೂ ಉಳಿಬೇಕು. ಅದರಿಂದ 100 ಜನಕ್ಕೆ ಅನ್ನ ತಿಂತಾ ಇರ್ತಾರೆ. ಮರ ಕುಡಿಯೋರು, ಮರ ತರೋರು, ಸಾಮಿಲ್ನವರು, ಕರೆಂಟ್ ಬಿಲ್ನವರು, ಆಫೀಸರ್ಗಳು, ಪೊಲೀಸ್ನವರು, ನಾವು, ನೀನು, ಹಿಂದೆಗಡೆ ಒಂದು ಜನ, ಅಲ್ವಾ? ಅಲ್ವೇನೆ? 100 ಜನ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಯುವರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಕುಮಾರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಯಾವಾಗಿಂದ ಈ ರೀತಿಯಾಗಿ ಸುಲಿಗೆಗಿಳಿದಿರೋದು ಅಂತ? ಇದು ಸುಲಿಗೆನೆ, ಲಂಚ ಅನ್ನೋದಕ್ಕಿಂತ ಇದು ಸುಲಿಗೆನೆ ಲಾರಿ ಚಾಲಕರಿಂದ ಮಾಡ್ತಾ ಇರೋದು. ಈಗ ದೂರ್ನಲ್ಲಿ ಏನೇನು ಕೊಟ್ಟಿದ್ದೀರಿ, ಜೊತೆಗೆ ಕ್ರಮದ ಭರವಸೆ ನಿಮಗೆ ಸಿಕ್ಕಿದೆಯಾ? ಹೌದು ಸರ್, ಎಲ್ಲ ಸಿಕ್ಕಿದೆ. ಬಟ್ ಈ ವ್ಯಕ್ತಿ ಸುಮಾರು 1.5 ವರ್ಷದಿಂದ ಇದೇ ತರ ಮಾಡ್ತಾ ಇರೋದು. ಓಕೆ. 1.5 ವರ್ಷದಿಂದ ಇದೇ ತರ ಮಾಡ್ತಾ ಇರೋದು. ಮತ್ತೆ ಮೇಲಿಂದ ಸಿಬ್ಬಂದಿಗಳಿಗೆ ಮತ್ತೆ ಕೆಳಗಿನ ಸಿಬ್ಬಂದಿಗಳಿಗೆಲ್ಲ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಈ ವ್ಯಕ್ತಿ. ಓಕೆ. ಅವೆಲ್ಲ ಮಾಡಿಸಿ ಕೆಲವರು TSS ಸಂಘಟನೆಯವ್ರನ್ನು ಕೂಡ ಇವರು ಉಪಯೋಗಿಸ್ಕೊಂಡು ಇವರು ಕಳ್ಸಾಗಣೆ ಮರಗಳೆಲ್ಲ ಕುಯ್ದು ಎಲ್ಲಾನು ಮಾಡಿದ್ದಾರೆ. ಮತ್ತೆ ಲಂಚ ಕೊಟ್ರೆ ಗಾಡಿಗಳನ್ನೆಲ್ಲ ಬಿಡ್ತಾರೆ, ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೆ ಬಿಡೋದೇ ಇಲ್ಲ. ಅವ್ರು ಎಲ್ಲೆಲ್ಲಿ ಇದ್ ಮಾಡಿದ್ದಾರೆ, ಅವ್ರು ಎಲ್ಲೆಲ್ಲಿ ಕೆಲಸ ಮಾಡಿದಾರೆ ಅಲ್ಲೆಲ್ಲ ಕೂಡ ಇವ್ರದ್ದು ಇದೇ ಕೆಲಸ ಸರ್. ಓಕೆ ಓಕೆ. ಅಂದ್ರೆ ಈಗ 1.5 ವರ್ಷ ಅಂತಂದ್ಮೇಲೆ ಇದನ್ನ ಇಷ್ಟು ವರ್ಷ ಅಂದ್ರೆ 1.5 ವರ್ಷದಿಂದ ಬರೀ ಸಹಿಸ್ಕೊಂಡೇ ಬಂದಿದ್ದಾಯ್ತು. ಈ ಹಿಂದೆ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ವಾ ಹಾಗಾದ್ರೆ? ಇಲ್ಲ ಸರ್, ನನ್ನ ಗಮನಕ್ಕೆ ಬಂದಿದ್ದು ಈಗ ರೀಸೆಂಟ್ ಆಗಿ ಬಂತು. ಮೊನ್ನೆ ಬಂದು ನನಗೆ ಅವ್ರಿಗೆ ಬೇರೆ ಕಡೆ ಸಂಘಟನೆಗಳಿಂದ ನನಗೆ ಬೆದರಿಕೆ ಆಗ್ತದೋ, ನನಗೆ ಎದುರಿಸೋದು ಇವೆಲ್ಲ ಮಾಡ್ತಾ ಇದ್ರು. ಬಟ್ ಅವಕ್ಕೆಲ್ಲ ಇದ್ ಮಾಡಿ ನಾನು ತಲೆ ಕೆಡ್ಸ್ಕೊಳ್ಳೋದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಅದೇ ಮತ್ತೆ ಇವು ವರ್ಧಯ್ಯ ಅನ್ನೋರ್ಗೆ ಹೊಡ್ಸಿದ್ದಾರೆ, ಗಾಡಿಗೆಲ್ಲ ಹೊಡ್ಸಿದ್ದಾರೆ ಇವರು. ಏನ್ ಕಾರಣಕ್ಕಂತ ಹೊಡ್ಸಿರೋದು? ಅವ್ರ ಏನ್ ಕಡೆ ಗಾಡಿ ಸೌದೆ ಗಾಡಿ ಇಟ್ಕೊಂಡು ಹೋಗ್ಬೇಕಾದ್ರೆ ಇವ್ರೇನೋ ಹೋಗಿ ಕೇಳಿದಾರಂತೆ. ಇದಕ್ಕೆ ಹೋಗ ಆನ್ ಡ್ಯೂಟಿಲಿ ಇರೋ ಅಧಿಕಾರಿಗೆ ಹೊಡ್ತಿದ್ದಾರೆ ಇವರು. ಓಕೆ ಓಕೆ. ಹಾಗಾದ್ರೆ ದೂರು ಕೊಡುವಂತ ಸಂದರ್ಭದಲ್ಲಿ ಏನ್ ಭರವಸೆ ಕೊಟ್ರು ಅಧಿಕಾರಿಗಳು? ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಸರ್. ಆಮೇಲೆ ಇನ್ನೊಂದು ಮೇನ್ ಆಗಿ ಅಂದ್ರೆ ಏನಪ್ಪಾ ಅಂದ್ರೆ, ಇವರು ಈಶ್ವರ್ ಖಂಡ್ರೆ ಸಾಹೇಬ್ರು ನಮ್ ರಿಲೇಷನ್ ಮತ್ತೆ ನಮ್ ಬೇಕಾದ ನಮ್ ಸಮುದಾಯ ಅಂತ ಹೇಳಿ ವ್ಯಕ್ತಿ ದೌರ್ಜನ್ಯ ಮಾಡೋದ್ ಜಾಸ್ತಿ ಆಗಿದೆ. ನಾನು ಹೇಳಿದ ಕೆಲಸ ಮಾಡ್ತಾರೆ. ಆಮೇಲೆ ಇವ್ರ ಮೇಲೆ ಇನ್ನೊಂದು ಆರೋಪ ಇದೆ, ಕೆಲ್ಸಕ್ಕೆ ಸೇರ್ಸ್ಕೋಬೇಕಾದ್ರೆ ಡೂಪ್ಲಿಕೇಟ್ ದಾಖಲೆಗಳು ಕೊಟ್ಟು ಸೇರ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಇವ್ರ ಮೇಲೆ. ಓಕೆ, ಎಲ್ಲವನ್ನು ಪರಿಶೀಲನೆ ಮಾಡ್ಬೇಕಾಗಾದ್ರೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಈಶ್ವರ ಖಂಡ್ರೆ ಅವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಕುಮಾರ್ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದಕ್ಕಾಗಿ.